ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ. ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ. ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಬೇಸಿಕಲಿ ಮುರ್ಗಿ ಫಯಾಜು ಕೋಪಿಷ್ಟ ಬಿಟ್ಟರೆ ಈ ರೋಲ್ ಕಾಲ್ ಮಾಡುವಂಥ ವ್ಯವಸ್ಥೆ ಅವನಿಗೇನು ಅವಶ್ಯಕತೆ ಇರಲಿಲ್ಲ. ಮತ್ತು ಹಿಂಗೆಲ್ಲ ರೋಪ್ ಹಾಕ್ಕೊಂಡು ಬಂತು ಅಂತಂದರೆ ಗೊತ್ತಲ್ಲ, ಹೆಂಗೆ ಇದನ್ನು ಕಬಾಬ್ ಪೀಸ್ ಮಾಡಿಬಿಡ್ತೀವಿ ನಾವು. ಈಗೆಲ್ಲ ಎಲ್ಲೋ ಕೂತ್ಕೊಂಡು ಟೀ ಕುಡಿತಾ ಮಾತಾಡ್ಬಿಟ್ಟವನೆ. ಯಾವಾಗ ಹಂಗಂತನೋ ಈ ವಿಚಾರ ಕೋಳಿ ಫಯಾಜು ಗೊತ್ತಾಗ್ಬಿಡ್ತದೆ. ಒಳಗೆ ನುಗ್ತಾರೆ, ಮನೆ ಒಳಗಡೆನೆ ಇಡೀ ಫ್ಯಾಮಿಲಿ ಇರ್ತದೆ. ಲೇಸರ್ ಲತೀಫ್ದು ಪೂರ್ತಿ ಇಡೀ ಬಟ್ಟೆ ಸುತ್ಕೋತಾರೆ ನೋಡಿ, ಕಂಪ್ಲೀಟ್ ಹಾಸ್ಪಿಟ್ಲಲ್ಲಿ ಒಂಥರ ಪಿಕ್ಚರ್ಗಳಲ್ಲಿ ಮಾಡ್ತಾರೆ ನೋಡಿ, ಪೂರಾ ಕಣ್ಣು ಮಾತ್ರ ಬಿಡ್ತಾರಲ್ಲ ಹಂಗೆ ಪೂರಾ ಸುತ್ಕೊಂಡು ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ SK ಉಮೇಶ್ ಸರ್, ರಿಟೈರ್ಡ್ SP ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು ಸರ್. ಸೊ ಉಮೇಶ್ ಸರ್ಗೆ ನಾನು ಇನ್ನೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಅದೇನಂತಂದರೆ ನಮ್ಮ ಆಚಾರ್ಯ ಬಸವರಾಜ್ ಬಡಿಗೇರ್ ನಮ್ಮ ಜೊತೆಗೆ ಸುವರ್ಣ ನ್ಯೂಸಲ್ಲಿದ್ದರು. ನಂತರ ಯೋಗ ಮಾರ್ಗವನ್ನು ಅವರು ಅನುಸರಿಸಿದ್ದಾರೆ. ಅವರ ಒಂದು ಪುಸ್ತಕ, ಇದು ಮೊದಲನೇ ಪುಸ್ತಕ, ಯೋಗ ಮುದ್ರೆ ಅಂತ ಹೇಳಿ, ಯೋಗಾಸನ ಮತ್ತು ಮುದ್ರೆ ಎರಡರ ಬಗ್ಗೆನೂ ಬರೆದಿರುವಂಥ ಪುಸ್ತಕ. ಸರ್ ನಿಮಗೆ ಒಂದು ಪುಟ್ಟ ಕಾಣಿಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವು ಬಡಿಗೇರ್ ಅವರು. ಸರ್, ಆಚಾರ್ಯ ಬಸವರಾಜ್ ಬಡಿಗೇರ್ ಅಂತ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಬೆಂಗಳೂರು ಅಂಡರ್ವರ್ಲ್ಡನ್ನು ಆಲ್ರೆಡಿ ಶುರು ಮಾಡಿದ್ದೀವಿ ಮತ್ತು ಸುಮಾರು 11ನೇ ಶತಮಾನದಿಂದ 18 ಶತಮಾನಕ್ಕೆ ಬಂದು ಮತ್ತು 21ನೇ ಶತಮಾನಕ್ಕೆ ಬಂದು 20ನೇ ಶತಮಾನಕ್ಕೆ ಬಂದು 20ನೇ ಶತಮಾನದಿಂದ 1980ರ ದಶಕಕ್ಕೆ ಬಂದು ಒಂದಷ್ಟು ವಿಚಾರಗಳನ್ನ ಉಮೇಶ್ ಸರ್ ಆಲ್ರೆಡಿ ಹೇಳಿದ್ದಾರೆ. ನೋಡಿದಿರೋ ದಯವಿಟ್ಟು ಅದನ್ನು ನೋಡಿ. ಅಲ್ಲಿರುವಂಥ ಟಾಂಗಾ ಮಾಫಿಯಾ, ಅಲ್ಲಿರುವಂಥ ಫ್ರೂಟ್ ಮಾಫಿಯಾ, ಅಲ್ಲಿರುವಂಥ ಖರ್ಗೋಶ್ ಮಾಫಿಯಾ, ಅಲ್ಲಿರುವಂಥ ಕೋಳಿ ಮಾಫಿಯಾ, ಎಲ್ಲ ಮಾಫಿಯಾಗಳಿದ್ವು ಆ ಟೈಮಲ್ಲೇ ಕೂಡ. ಅಂದರೆ ಅಲ್ಲಲ್ಲಿ ಪಾಕೆಟ್ಗಳಲ್ಲಿ ಅವರು ಇದ್ದರು. ಬಟ್ ಒಂದು ಜಗಳ ಆಗುತ್ತೆ, ಒಂದು 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 ದೊಡ್ಡ ಜಗಳ ಆಗುತ್ತೆ, ಚಿಕ್ಕ ಪುಟ್ಟ ಜಗಳ ಅಲ್ಲ. ಟಾಂಗಾಗಳ ಮಧ್ಯೆ, 2 ಟಾಂಗಾ ಗ್ರೂಪ್ಗಳ ಮಧ್ಯೆ ಅವಾಗ ಕರ್ಫ್ಯೂ ಹಾಕ್ತಾರೆ ಪೊಲೀಸರು, ಆ ಥರದ್ದಾಗುತ್ತೆ. ಅದಾದಮೇಲೆ ಏನಾಗುತ್ತೆ ಅನ್ನೋದನ್ನು ಸರ್ ಹೇಳ್ತಾ ಇದ್ರು. ಯಾವಾಗ ಅದು ಶಿವಾಜಿನಗರದಲ್ಲಿ ಟಾಂಗಾ ಗಲಾಟೆ ಆಯಿತು ಸರ್. ಹಾಂ ಸರ್. ಆವಾಗ ಒಂಥರ ಏನು ಸಿಡಿಲು ಹೊಡೆದಂಗೆ ಆಗ್ಬಿಡುತ್ತೆ ರೌಡಿಸಮ್ಗಳಲ್ಲಿ. ಆವಾಗ ಎಲ್ಲ ಯಾರನ್ನೂ ನಂಬಿಕೆಗಳು ಹೊಟ್ಟೋಗ್ಬಿಡುತ್ತೆ. ಒಬ್ಬ ಪೈಲ್ವಾನು ಇನ್ನೊಬ್ಬ ಪೈಲ್ವಾನು ಯಾರೂ ಒಬ್ರಿಗೊಬ್ರು ಜೊತೆ ಸೇರಲ್ಲ. ಆವಾಗ ಇಂಡಿಪೆಂಡೆಂಟಾಗಿ ನಾವೇ ಏನಾದರೂ ಮಾಡೋಣ ಅಂತ ಅನ್ನುವಂಥದ್ರಲ್ಲಿ ಬಲಿಷ್ಠರಾದಂಥವರು ಈ ಕಡೆ ಮುರ್ಗಿ ಫಯಾಜ್ ಅಲಿಯಾಸ್ ಕೋಳಿ ಫಯಾಜು. ಆಮೇಲೆ ಅಷ್ಟೇ ಬಲಿಷ್ಠ ಆದಂಥವನು ಇವನು ಲೇಸರ್ ಲತೀಫು. ಅಲ್ಲಿ 2 ಭಾಗ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಈ ಫ್ರೂಟ್ ಮುನಾವರ್ ಏನು ಮಾಡ್ತಾನೆ, ಇವನು ಯಾರು ಲೇಸರ್ ಲತೀಫ್ ಇದ್ದಾನಲ್ಲ, ಇವನ ಕಡೆಗೆ ಅವನು ಆ ಒಂದು ರಜಲ್ ಮಾರ್ಕೆಟ್ ಏನು ಇಡ್ತಾ ಇತ್ತಲ್ಲ ಅದನ್ನು ಕೈ ಕೊಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಫ್ರೂಟ್ ಫಾರೂಕ್ ಅವನು ಇವನಿಗೆ ಕೊಡಕ್ಕೆ ಹೋಗ್ತಾನೆ. ಯಾರಿಗೆ? ಲೇಸರ್ ಲತೀಫ್ ಕೈಗೆ. ಅಲ್ಲಿ ಒಳಗೆ ನಡೀತಾ ಇದ್ದದ್ದು, ಅಲ್ಲಿ ಒಳಗಡೆ ಕಲೆಕ್ಷನ್ಸು ಮತ್ತು ಅಲ್ಲೇನೇ ನಡೆಯುತ್ತೆ ಇದೆಲ್ಲ ಅವನಿಗೆ ಫ್ರೂಟ್ ಫಾರೂಕ್ ಕಂಟ್ರೋಲ್ ಮಾಡ್ತಾ ಇರುವಂಥದ್ದನ್ನ ಇವನು ತೊಗೋತಾನೆ. ಅದಾದಮೇಲೆ ಇವನ ಜೊತೆ ಒಂದಷ್ಟು ಗ್ಯಾಂಗ್ ಬರ್ತಾರೆ, ಡಿವೈಡ್ ಆಗಿಬಿಡ್ತಾರೆ. ಆಗ ಇವನ ಜೊತೆ ಮೂಸಾ, ದಸ್ತಗೀರು, ತೌಸಿಫು, ಆಮೇಲೆ ಟಿ ಫರ್ವೇಜ್ ಅಂತ ಇರ್ತಾನೆ ಅವನು, ಆಮೇಲೆ ಬಿರಿಯಾನಿ ಬಶೀರು, ಇವರೆಲ್ಲ ಇವನ ಕಡೆ ಸೇರ್ಕೊಬಿಡ್ತಾರೆ. ಯಾರ ಕಡೆ? ಕೋಳಿ ಫಯಾಜ್ ಕಡೆಗೆ. ಈ ಲೇಸರ್ ಲತೀಫ್ ಕಡೆ ಒಂದಷ್ಟು ಬಲಿಷ್ಠರುಗಳು, ಈಗಾಗಲೇ ಪೈಲ್ವಾನ್ಗಳು ಕೆಲವಷ್ಟು ಜನ ಇದ್ರಲ್ಲ, ಅವರೆಲ್ಲ ಇವನ ಕಡೆಗೆ ಬಂದ್ಬಿಡ್ತಾರೆ. ಭಾಳ ಗಟ್ಟಿಗರು. ಅಂದರೆ ಯಾರ್ಯಾರು ಇದುವರೆಗೂ ಒಂದು ಸ್ವಲ್ಪ ಕೋಳಿ ಫಯಾಜ್ ಕಡೆ ಏಟು ತಿಂದಿರ್ತಾರಲ್ಲ, ಸ್ವಲ್ಪ ಅವಮಾನ ಆಗಿರ್ತದೆ, ಈ ಥರದ್ದೆಲ್ಲ ಟಾಂಗಾ ಗಲಾಟೆಯಿಂದ ಹಿಡಿದು ಆವಾಗಿಂದ ಹಿಡಿದು ಕೆಲವಷ್ಟು ಕಲೆಕ್ಷನ್ಗಳಲ್ಲೆಲ್ಲ ಯಾರು ಇವ್ರಿಗೆಲ್ಲ ಅವಮಾನ ಆಗಿರ್ತದಲ್ಲ ಅವರೆಲ್ಲ ಲೇಸರ್ ಲತೀಫ್ ಕಡೆ ಬಂದುಬಿಡ್ತಾರೆ. ಬಂದಾದಮೇಲೆ ಅದರಲ್ಲಿ ಮಾಫಿಯಾಗಳು ಒಳಗಡೆ ಎಲ್ಲ ಅದು ಇನ್ನೂ ಒಂದಲ್ಲಿ ನಡೀತಾ ಇದ್ದದ್ದೇನು ಅಂದರೆ, ದೊಡ್ಡ ಹಾಲಿಂದು ನಡೀತಾ ಇತ್ತು, ಮಿಲ್ಕ್ದು. ಮಿಲ್ಕ್ ಮಾಫಿಯಾ ಅಂದರೆ ಅದಕ್ಕೆ ಏನೇನೋ ಬೆರೆಸ್ಕೊಂಡು ತೊಗೊಂಡು ಬಂದು ಮಾರಾಟ ಮಾಡುವಂಥದ್ದು. ಈಗಲೂ ಸ್ಟಿಲ್ ಇಟ್ ಈಸ್ ಗೋಯಿಂಗ್.
ಹೌದು ಸರ್. ನಮ್ಮ ನಾನಿದ್ದಾಗ ಸಿದ್ದಯ್ಯ ರೋಡಲ್ಲಿ ಮಾಡ್ತಾಯಿದ್ರು, ಅದನ್ನೆಲ್ಲ ಬಲಿ ಹಾಕಿ ಅಲ್ಲಿಂದ ಖಾಲಿ ಮಾಡಿಸ್ದೆ ನಾನು. ಬಂದು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಒಂದು 4:30, 5 o'clock ಹಂಗೆ ಒಂದು 100 ಗಾಡಿಗಳು ಬಂದು ಕ್ಯಾನ್ಗಳು ತೊಗೊಂಡ್ಬಿಡ್ತಾರೆ. ಆ ಕ್ಯಾನು ಎಲ್ಲ ಆ ಭಾಗದಲ್ಲಿರ್ತಕ್ಕಂಥ ಟೀ ಸ್ಟಾಲ್ಗಳಿಗೆ ಮಾತ್ರ ಸಪ್ಲೈ ಮಾಡ್ತಾರೆ. ಅದು ಅಡಲ್ಟ್ರೇಟೆಡ್ ಮಿಲ್ಕ್, ಅದು ಪೂರ್ತಿ. ಅದನ್ನು ಕುಡಿದ್ರೆ ಅದೇನೋ ಆ ಹಾಲಲ್ಲಿ ಮಾಡಿದ್ರೇ ಕಾಫಿನೇ ಜಾಸ್ತಿ ಹೋಗ್ತಿದ್ದು. ಅದೇನೇನು ಬೆರೆಸ್ತಿದ್ರು ದೇವ್ರಿಗೊಬ್ಬಂಗೆ ಗೊತ್ತು. ಕೊನೆಗೆ ಅದು ಮತ್ತು ಶಿವಾಜಿನಗರಗಳಲ್ಲಿ ಹಲಸೂರು ಕೆರೆ ಹತ್ರ ಒಂದು ನಡೆಯುವಂಥದ್ದು, ಅದಾದಮೇಲೆ ಶಿವಾಜಿನಗರ ಬಸ್ ಸ್ಟ್ಯಾಂಡಲ್ಲಿ ನಡೆಯುವಂಥದ್ದು ಹೀಗೆ ನಡೀತಾ ಇತ್ತು. ಆವಾಗ ಈ ಒಂದು ತಲತಲಾಂತರಿಂದ ಬರುತ್ತದು, ತಮಿಳ್ನಾಡಿಂದ ಬರುತ್ತದು ಆ ಮಿಲ್ಕು. ಅದಕ್ಕೆ ಹಲವಾರು ಏಜೆಂಟ್ರುಗಳು, ಮಾಫಿಯಾಗಳು ಅದು ಮಾರೋಕ್ಕೆ, ಅದನ್ನು ತೊಗೊಂಡೋಗೋದಕ್ಕೆ, ಆಮೇಲೆ ಎಲ್ಲ ಸಣ್ಣ ಪುಟ್ಟ ಟೀ ಸ್ಟಾಲ್ಗಳಿಂದ ಇದೇ ಕೊಂಡ್ಕೊಳ್ಳೋದು ಹಾಲನ್ನ. ಹೌದಾ? ಈ ಥರ ಕಡಿಮೆ ರೇಟಲ್ಲಿ ಸಿಗೋದು. ಹೌದು, ಕಡಿಮೆ ರೇಟಲ್ಲಿ ಸಿಗುತ್ತೆ. ಬಟ್ ಅದೇನಾಗ್ತಾನೋ ಏನೋ ಗೊತ್ತಿಲ್ಲ, ಅದೇ ಟೀ ಕುಡಿಗೆ ಹೋಗ್ತಾರೆ ಜನ. ಏನು ಬೆರೆಸ್ಕೊಬರ್ತಾನೆ ಅನ್ನೋದೇ ಗೊತ್ತಿಲ್ಲ ಅದಕ್ಕೆ. ಆಮೇಲೆ ಸರಿ ಈ ಥರದ್ದು ನಡೆದಾಗ ಏನಾಗ್ತಾ ಇತ್ತು, ಇವರಿಬ್ಬರ ಮಧ್ಯೆ ಭಾಳ ವೈಮನಸ್ಸು. ಅಂದರೆ ಬೇಸಿಕಲಿ ಮುರ್ಗಿ ಫಯಾಜು ಕೋಪಿಷ್ಟ ಬಿಟ್ಟರೆ ಈ ರೋಲ್ ಕಾಲ್ ಮಾಡುವಂಥ ವ್ಯವಸ್ಥೆ ಅವನಿಗೇನು ಅವಶ್ಯಕತೆ ಇರಲಿಲ್ಲ. ಆ್ಯಕ್ಚುಲಿ ಅವ್ನ ಭುಜಬಲ ಗಟ್ಟಿ ಇತ್ತು ಅವನಿಗೆ. ಆಮೇಲೆ ಭಾಳ ಇದು ಏನು ಪಂಚಾಯಿತಿ ಆ ಭಾಗದಲ್ಲಿ ಏನಿರ್ತದಲ್ಲ, ಜನ ಏನಾದರೂ ಸಣ್ಣ ಪುಟ್ಟ ಗಲಾಟೆಗಳು, ಮ್ಯಾಟ್ರಿಮೋನಿಯಲ್ ಇಶ್ಯೂಗಳು, ಆಮೇಲೆ ಈ ಥರದ್ದು ಪ್ರಾಪರ್ಟಿಗಳ ಗಲಾಟೆಗಳು, ಆಮೇಲೆ ಕಳ್ಳರು ಕಾಕ್ರುಗಳು, ಇದೆಲ್ಲ ಇವನು ಬೆಳಗ್ಗೆ ಸಾಯಂಕಾಲ ತನಕ ಅಲ್ಲಿಗೆ ಇವನ ಹತ್ರ ಒಂಥರ ಮಿನಿ ಪಂಚಾಯಿತಿ ಕಟ್ಟೆ ಒಂದು ಬರೋದು. ಯಾರು ಆವಾಜ್ ಆಗ್ತಾನೆ, ಹಿಂಗೆ ಮಾಡಬೇಡಿ, ಗೊತ್ತಾಯ್ತಲ್ಲ ಹಿಂಗಾಯ್ತಲ್ಲ ಅಂತೇಳಿ ಅಂತ. ಒಳ್ಳೆ ಬಿಸ್ನೆಸ್ ಇತ್ತು ಅವನಿಗೆ. ನೀನು ಬಿಸ್ನೆಸ್ಸಲ್ಲಿ ಏನು ಕಮ್ಮಿ ಇರಲಿಲ್ಲ. ಎಲ್ಲ ಆಗಲೇ ಒಳ್ಳೆ ಟಾಪ್ ಕ್ಲಾಸ್ ಹೋಟ್ಲುಗಳೇನಿದ್ವಲ್ಲ ಬೆಂಗಳೂರು ಸಿಟಿನಲ್ಲಿ, ಎಲ್ಲ ಮುರ್ಗಿ ಅವನೇ ಸಪ್ಲೈ ಮಾಡ್ತಾಯಿದ್ದು. ಕೋಳಿ ಯಾರು ಒಬ್ಬರು ಹತ್ರ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಟಾಪ್ ಹೋಟ್ಲುಗಳಿಗೆ. ಹೌದೌದು, ಎಲ್ಲ ಹೋಟ್ಲುಗಳಿಗೂ ಆಲ್ಮೋಸ್ಟ್ ಇವನೇ ಸಪ್ಲೈ ಮಾಡ್ತಾ ಇದ್ದ. ಅಷ್ಟೇ ಚೆನ್ನಾಗಿರೋ ಕೋಳಿಗಳನ್ನ ಸಪ್ಲೈ ಮಾಡ್ತಾ ಇದ್ದ. ಅದೇ ಥರನೇ ರೈತರುಗಳು ದುಡ್ಡು ಕೊಡುವ, ಯಾರು ಕೋಳಿ ಸಾಕ್ತಾರೆ ನೋಡಿ ಹಳ್ಳಿಗಳಲ್ಲಿ ಫಾರ್ಮಲ್ಲಿ, ಇವನು ಅವ್ರಿಗೆ ಅಡ್ವಾನ್ಸ್ ಕೊಡುವಂಥದ್ದು, ಅವ್ರ ಮದುವೆಗೆ ದುಡ್ಡು ಕೊಡುವಂಥದ್ದು. ಹಳ್ಳಿಗಳಲ್ಲಿ ಕೆಲವಷ್ಟು ಹಳ್ಳಿಗಳೆಲ್ಲ ಇದೆ, ಅನೇಕಲ್ ಭಾಗದಲ್ಲೆಲ್ಲ ಹಳ್ಳಿಗಳೆಲ್ಲ. ಅಲ್ಲಿ ಹೋದಾಗ ಈಗಲೂ ಹೇಳ್ತಾರೆ, ಸಾರ್ ಅವನು ಅದು ಏನಾರ ಮಾಡ್ಕೊಳ್ಳಿ ಸರ್, ಬಟ್ ಭಾಳ ಧಾರಾಳ ಇದ್ದ ಸರ್, ನಮಗೆ ಬೇಕು ಒಂದು 25,000 ಅಂತಂದ್ರೆ, ಆ ಕಾಲದಲ್ಲಿ ಏನು ಕಮ್ಮಿನ 25 ಕೊಟ್ಬಿಡೋಣಂತೆ, ಮದುವೆಗೆ ಬೇಕು, ಹಬ್ಬ ಮಾಡ್ತಾ ಇದ್ದೀವಿ ಅದು ಇದು ಅಂತ ಹೇಳಿದ್ರೆ ಅಂತ. ಆ ಮಟ್ಟದಲ್ಲಿ ಕ್ಯಾಪ್ಚರ್ ಮಾಡ್ಕೊಬಿಟ್ಟಿದ್ದ. ಯಾರ್ಯಾರು ಒಳ್ಳೆ ರೈತರುಗಳು ಕೋಳಿಗಳು ಬೆಳೀತಾರೆ ಮತ್ತು ರೆಗ್ಯುಲರಾಗಿ ಸಪ್ಲೈ ಮಾಡ್ತಾರೆ ಇಂಥವ್ರಿಗೆಲ್ಲ ಭಾಳ ಗಟ್ಟಿ ಇಟ್ಕೊಂಡಿದ್ದ ಮನುಷ್ಯ. ಇವನು ಲೇಸರ್ ಲತೀಫು ಹೊಸ್ದಾಗಿ ಬಂದವನು. ಹೊಸ್ದಾಗಿ ಅಂದರೆ ಫೀಲ್ಡಲ್ಲಿ ಇದ್ದವನು ಇವನು ಈ ಥರದ್ದೆಲ್ಲ ಪೈಲ್ವಾನ್ಗಿರಿ ಅಲ್ಲಿ ನಡೆದಂಥ ಎಲ್ಲ ವಿದ್ಯಮಾನಗಳಲ್ಲೂ ಇವನ್ನೆಲ್ಲ ಪ್ರತಿನಿಧಿನೇ ಇದರೊಳಗಡೆ. ಆಮೇಲೆ ಎಲ್ಲ ಮಾಫಿಯಾಗಳಲ್ಲೂ ಭಾಗಿದಾರನೇ. ಆದ್ರೂ ಇವನಿಗೂ ಏನು ಅಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಇಲ್ಲಿ ಈ ಒಂದು ಕಚಡ ದುಡ್ಡು ತಿಂದು ಜೀವನ ಮಾಡುವಂಥ ಪರಿಸ್ಥಿತಿ ಏನಿರಲಿಲ್ಲ. ಒಂದು ಅಹಂ ಅನ್ನುವಂಥದ್ದು ಬರ್ತದೆ ನೋಡಿ, ಅದು ಇಬ್ಬರಲ್ಲೂ ಸಮ ಇದ್ಬಿಟ್ಟಿತ್ತು. ಈ ಲೇಸರ್ ಲತೀಫ್ಲು ಇತ್ತು, ಕೋಳಿ ಫಯಾಜ್ಲು ಇತ್ತು, ಇಬ್ಬರು. ಲೇಸರ್ ಲತೀಫ್ ಅಂದ್ರೆ ರೇಸರ್, ಹೌದು, ರೇಸರ್ ಲತೀಫ್ ಅಂತ. ಅದೇನೋ ಒಬ್ಬನಿಗೆ ಹೊಡೆದು ಅದೇನೋ ಹಾಗೆ ಅದಕ್ಕೊಂದು ಟೈಟ್ಲು ಕೊಟ್ಬಿಟ್ಟಿದ್ರು ಅವನಿಗೆ. ಅದೇನಾಯಿತು, ಇವರಿಬ್ಬರೂ ರೌಡಿಸಮ್ಗೆ ಬಂದವರೇ, ಇವ್ರು ಅದಕ್ಕೋಸ್ಕರ ಬಂದರು, ರೋಲ್ ಕಾಲ್ ತಿನ್ನೋಕ್ಕೋಸ್ಕರ ಬಂದರು ಅನ್ನುವಂಥ ಪುರಾವೆಗಳು ಕಮ್ಮಿ ಅಲ್ಲಿ ಶಿವಾಜಿನಗರಲ್ಲಿ. ಇವ್ರು ಬಂದಿದ್ದು ಅಹಮಿಂದ. ಆಮೇಲೆ ಯಾವಾಗ ಡಿವೈಡ್ ಆಯಿತೋ ಅದನ್ನು ನಾನು ಮ್ಯಾನೇಜ್ ಮಾಡಬೇಕು, ಇವ್ರು ನಾನು ಈ ಕಡೆಯವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು, ಅವ್ನು ಆ ಕಡೆಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ರಲ್ಲಿ ಒಂದು ರೌಡಿಸಮ್ ಒಂದು ಘಟ್ಟ ಅಲ್ಲಿ ತಲುಪ್ತು. ಇದು ನಡೀತಾ ಇರುವಂಥ ಸಮಯದಲ್ಲಿ ಏನಾಯಿತು, ಒಳಗಡೆ ಅಲ್ಲಿ ಏನೋ ಸಣ್ಣ ಪುಟ್ಟ ಏನೋ ಇದು ಗಲಾಟೆಗಳಾಗ್ಬಿಟ್ಟಿದೆ. ಎಲ್ಲಿ ರಜಲ್ ಮಾರ್ಕೆಟ್ ಒಳಗಡೆ ಅಲ್ಲೂ ಸಹ ರಜಲ್ ಮಾರ್ಕೆಟ್ನ ಇವನು ಯಾರು ಫ್ರೂಟು ಇದನ್ನಲ್ಲ ಫರೂಕು, ಅವನು ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಗಲಾಟೆ ಆದದಕ್ಕೆ ಇವನ ಕಡೆಯವರು ಸ್ವಲ್ಪ ಜನ ಬಂದು, ಏನಣ್ಣ ಹಿಂಗೆಲ್ಲ ಆಗಲ್ಲ, ನಮಗೆ ಕಷ್ಟ ಆಗ್ತದೆ, ಏನು ಇಷ್ಟೊಂದು ನಮ್ಗೆ ಉಸಿರು ಕಟ್ಟದ ವಾತಾವರಣ ಆಗ್ಬಿಡ್ತದೆ, ಏನು ಬಾಸ ಅವನೇನು ನಮಗೇನು ಇದು, ನಾನು ಬೇಡ ನಾವು ನೀವೇನು ಹೇಳ್ತೀವೋ ಹಂಗೆ ಕೇಳ್ತೀವಿ, ಹಾಗೆ ಹೀಗೆ ಅಂತ ಹೇಳುವಂಥ ಆ ಒಂದು ವಿಚಾರಗಳೆಲ್ಲ ಹೊಗೆ ಆಡೋಕ್ಕೆ ಶುರು ಮಾಡ್ತಲ್ಲಿ. ಏನೆಲ್ಲ ಹಿಂಗೆಲ್ಲ ಹೇಳ್ತಾ ಇದ್ದಾರಂತೆ, ಹೊಡಿತಾರಂತೆ ಹೋದರೆ ಒಳಗಡೆಗೆ ಲೇಸರ್ ಲತೀಫ್ಗೆ ಹಿಂಗೆ ಆ ಥರ ಮಾಡಿ ಒಳಗಡೆ ಹುಡುಗರುಗಳೆಲ್ಲ ಆ ಥರ ಹೇಳ್ತಾ ಇದ್ದಾರಂತೆ, ಒಳಗಡೆ ವ್ಯಾಪಾರಸ್ಥರಲ್ಲ ಅಂತ ಅಂದ್ಬಿಟ್ಟು ಅನ್ನುವಂಥದ್ದು ಇವನು ಗೊತ್ತಾಯಿತು ಲೇಸರ್ ಲತೀಫ್ಗೆ. ಅವಾಗೇನು ಮಾಡ್ಬಿಡ್ತಾನೆ, ನನ್ನ ಅಡ್ಡಾಗ ಬಂದು ನಾನು ಮಾತಾಡ್ತಾ ಇರುವಂಥದ್ದಕ್ಕೆ ಈ ಥರ ಎಲ್ಲ ಮಾಡಿದ್ನ ಅವನು ಕೋಳಿಪಾಯ. ಇವನೇನು ಮಾಡ್ದ, ಇವನು ಒಂದಿಷ್ಟು ಪಟಾಲಮ್ ಇದ್ರಲ್ಲ ಕರ್ಕೊಂಡೋದು ಏನು ಮಾಡ್ಬಿಟ್ಟ, ಅವ್ರಿಗೆ ಇವ್ರು ಯಾರು ಇದ್ರಲ್ಲ ಅವ್ರಿಗೆ ಅಂಗಡಿಗಳು ಯಾವ ಇದ್ವಲ್ಲ ಅಂಗಡಿಗಳಿಗೆಲ್ಲ ನುಗ್ಗಿ, ಗೊತ್ತಲ್ಲ ನಾನು ಯಾರು ಅಂದ್ಬಿಟ್ಟು ಅಂತ, ನನ್ನ ಚಡ್ಡಿ ಕೆಳಗೆ ಬೆಳೆದವನು ಅವನು.
ಕೂತ್ಕೊಂಡ್ರೆ ಕೂತ್ಕೋತಿದ್ದ, ನಿಂತ್ಕೊಂಡ್ರೆ ನಿಂತ್ಕೋತಿದ್ದ. ಅವನನ್ನು ನೀವು ಇದು ಮಾಡೋಕ್ಕೆ ಹೋಗ್ತೀರಾ? ನಾಳೆಯಿಂದ ಯಾವನಾದ್ರೂ ಮುಂದೆ ಹಬ್ಬ ಏನಾದರೂ ಅವ್ನು ಪಂಚಾಯತಿಗೆ ಕರೆದ ಕಡೆಗೆ ಏನಾರು ಹೋದರೆ ಚಿಂದಿ ಉಡಾಯಿಸ್ಬಿಡ್ತೀನಿ ಅಂತೇಳಿ ಎಲ್ಲ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಹೋಗಿ ಸರಿಯಾಗಿ ಅವಾಗ ಕೊಟ್ಬಿಟ್ಟು ಬಂದ್ಬಿಟ್ಟ ಒಳಗಡೆ ಪಟಾಲಂ ಕರ್ಕೊಂಡು. ಆವಾಗ ಇವನು ಇರಲಿಲ್ಲ. ಇವನು ಮೊದಲೇ ಮುಂಗಪ್ಪ ಅವನಿಗೆ ಕೋಳಿ ಫಯಾಜ್ಗೆ. ಆಮೇಲೆ ಹಣಕಾಸೊಂದು ಸಿಕ್ಕಾಬಟ್ಟೆ ಇದ್ದಿತ್ತು ಇವನಿಗೆ. ಸರ್, ಇದು ಏರಿಯಾ ಮೇಲೆ ಡಿವೈಡ್ ಆಗಿತ್ತಾ ಅಥವಾ ಬಿಸ್ನೆಸ್ ಮೇಲೆ ಡಿವೈಡ್ ಆಗಿತ್ತು? ಬಿಸ್ನೆಸ್ ಏರಿಯಾ ಅಲ್ಲದೆ ಅದು. ಅದೇನೆಲ್ಲ 100 ಮೀಟ್ರ್ ಒಳಗಡೆ ಇರ್ತಕ್ಕಂಥದ್ದೇನು ದೂರನೂ ಇಲ್ಲ ಅದು. ಆ ಕಡೆ ಸೈಡ್ ಮುರ್ಗಿ ಫಯಾಜ್ದು ಕೋಳಿ ಅಂಗಡಿಗಳಿದ್ರೆ ಎದುರುಗಡೆ 50 ಮೀಟ್ರ್ ಒಳಗಡೆ ರಜಲ್ ಮಾರ್ಕೆಟು. ಏನು ಇಲ್ಲಿಂದ ಅಲ್ಲಿಗೆ ಒಂಥರ ಏನು ಖೋಖೋ ಫೀಲ್ಡ್ ಇದ್ದಂಗೆ ಅಷ್ಟೇ ಅದು. ದೂರ ಏನಿಲ್ಲ ಅದು. ಎಲ್ಲ ಒಟ್ಟಿಗೆ ಇದೆ ಇವೆಲ್ಲ ಬಿಸ್ನೆಸ್ಗಳು, ದೂರ ಇಲ್ಲ. ಏನು ಅದು ನಮ್ಮ ಸರ್ಕಲ್ ಬರುತ್ತಲ್ಲ, ಅದು ರಜಲ್ ಮಾರ್ಕೆಟ್ ಸರ್ಕಲ್ಲು, ಅದು ಹಂಗೇನೆ ಇರೋದದು. ಬ್ರಿಟಿಷರ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಜಾಗ. ಯಾವಾಗ ಇವನಿಗೆ ಅವಮಾನ ಆಗ್ಬಿಡ್ತು ಕೋಳಿ ಫಯಾಜ್ಗೆ. ಅರೆ ಇವನು ಈ ಮಟ್ಟಕ್ಕಾದ್ನ, ಹಿಂಗೆ ಇವನಿಗೆ ಏನಾದರೂ ಆಗಲಿ ಹಾಕ್ಬೇಕು, ಬಿಡೋಕೆ ಆಗೋದಿಲ್ಲ. ಯಾವಾಗ ಪರ್ಸ್ನಲ್ ಅಟ್ಯಾಕ್ ಆಗ್ಬಿಡ್ತು ಇವನಿಗೆ ಬಂದು. ಆಮೇಲೆ ಅಲ್ಲಿ ಯಾರೋ ಒಂದಷ್ಟು ಕೋಳಿಗಳು ಹಾಕೋ ಅವನ್ನೆಲ್ಲ ಹೊಡೆದು ಇದರೊಳಗಡೆ ಕೆಳಗಡೆ ನೆಲಕ್ಕೆಲ್ಲ ಬಿದ್ದು ಇವೆಲ್ಲ ಆಗ್ಬಿಟ್ಟು ನನಗೆ ಅವಮಾನ ಮಾಡ್ದ ನೀನು ಅಂದ್ಬಿಟ್ಟು ಅಂತ ಇವನು ಒಂದು 2-3 ದಿವಸ ಏನು ಮಾಡೋದು ಇವನಿಗೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಮುಗಿಸ್ಬಿಡೋಣ, ಇವನು ಇದ್ದಿರ್ತಾನೆ ನನಗೆ ಇಷ್ಟೊಂದು ಅವಮಾನ ಮಾಡೋನೆ ಅಂತ ಅನ್ನುವಂಥ ತೀರ್ಮಾನಕ್ಕೆ ಬಂದ್ಬಿಡ್ತಾನೆ ಇವನು ಕೋಳಿ ಫಯಾಜು. ಅದ್ರ ಮಧ್ಯೆ ಇವನು ಹಿಂಗೆ ಮಾಡ್ತಾನೆ, ಹಿಂಗೆ ನಡೀತದೆ ಅಂತ ಅನ್ನುವಂಥದ್ರ ಮಧ್ಯ ಸುಮಾರು ಜನ ಅಲ್ಲೇ ಈ ಮಸೀದಿಗಳಲ್ಲಿರ್ತಕ್ಕಂಥ ಮೌಲ್ಯಗಳು ಗೊತ್ತಾಗ್ತದೆ. ಅವರು ಈ ಕಡೆಗೂ ಮಾತಾಡ್ತಾರೆ, ಆ ಕಡೆಗೂ ಮಾತಾಡ್ತಾರೆ. ಅವ್ರಿಗೇನು ಗಲಾಟೆ ಆಗಬಾರ್ದು ಅಂತ ಅಷ್ಟೇ. ಕರೆಕ್ಟ್. ಇಬ್ರಿಗೊಬ್ರು ಹೊಡೆದಾಡ್ಕೋಬಾರ್ದು, ಸುಮ್ಮನೆ ಇಲ್ಲಿ ರಕ್ತಪಾತ ಆಗಬಾರ್ದು ಅನ್ನುವಂಥ ಒಳ್ಳೆ ಇಂಟೆನ್ಷನ್ನೇ ಮೌಲ್ಯಗಳದು ಅವರು. ಇವ್ರೇನು ಮಾಡ್ತಾರೆ, ಇಬ್ಬರ ಹತ್ರನೂ ಹೋಗಿ ಇವ್ನಿಗೆ ಹೋಗಿದ್ದೆ ಅಂತ ಅವ್ನಿಗೆ ಹೇಳಲ್ರು, ಅವ್ನಿಗೆ ಹೋಗಿದ್ದೆ ಅಂತ ಹೇಳಿದ್ರು ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಾರೆ. ಅವ್ರು ಇಲ್ಲಿ ಇದ್ರಲ್ಲ ಬಿಸ್ನೆಸ್ದಾರಗಳು, ಅವರು ಹೋಗಿ ಮೌಲ್ಯಗಳಿಗೆ ಹೇಳಿರ್ತಾರೆ. ಅವರು ಕರ್ಸ್ಕೊಳ್ತಾರೆ, ಒಬ್ಬೊಬ್ಬನ ಕರೆಸ್ಕೊಂಡು ನೋಡಿ ಹಿಂಗಿದೆ ಈ ಥರ ಎಲ್ಲ ನೀವು ಮಾರ್ಕೆಟಲ್ಲಿ ಮಾಡ್ಕೊಬಿಟ್ರೆ ಹಂಗೆ, ನಾವೆಲ್ಲ ಇಲ್ಲಿರೋರೆಲ್ಲ ಅಣ್ಣ ತಮ್ಮದಿನಿಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಹೊಡೆದಾಟಕ್ಕೆ ನೀವೆಲ್ಲ ಕುಂದಾಕು ಮಟ್ಟಕ್ಕೆಲ್ಲ ಹೋಗ್ಬಿಟ್ರೆ ಅಲ್ಲಿ ಬಿಸ್ನೆಸ್ ಹೆಂಗಾಯ್ತದೆ, ನಾಳೆ ಬೆಳಗ್ಗೆ ತೊಂದರೆ ಆಗಿಬಿಡ್ತದೆ, ಆಮೇಲೆ ನಮ್ಮಲ್ಲಿ ದೊಡ್ಡ ಬಿರ್ಕಾಗ್ತದೆ, ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಅಂತೇಳಿ ಏನೆಲ್ಲ ಮಾಡಿ ಕನ್ವಿನ್ಸ್ ಮಾಡಿ ಏನೆಲ್ಲ ಮಾಡಿಬಿಟ್ಟು ಆಯಿತು ಅಂತ ಒಂದು ಹೆಚ್ಚು ಕಡಿಮೆ ಒಂದು ವಾರ ಹಿಂಗೆ ಒಂಥರ ಹೊಗೆ ಏನು ಬೆಂಕಿಲಿ ಹೊಗೆ ಆಡ್ದಂಗೆ ನಡ್ಕೊಂಡು ಹೋಗ್ತಾ ಇರ್ತದೆ. ಆದರೆ ಇವನು ನಂಬಲ್ಲ, ಇವನು ನಂಬಲ್ಲ, ಇಬ್ರಿಗೂ. ಆಮೇಲೆ ಮೂಮೆಂಟೇ ಕಟ್ ಆಗ್ಬಿಡ್ತದೆ. ಯಾಕೆಂದರೆ ಅವ್ರು ನಂಬಿಕೆ ಕಳ್ಕೊಬಿಟ್ಟವ್ರು ಈಗಾಗಲೇ. ಇವನು ಆಗಲೇ ಏನಾದರೂ ಮಾಡಿ ಅವ್ನು ಹೊಡೆದೇ ಹೊಡಿತೀನಿ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅಂತ ಕೋಳಿ ಫಯಾಜ್ ಅವಾಗ ಹೇಳ್ಬಿಟ್ನೋ, ಇವನು ಹೊಡೆದೇ ಹೊಡಿತಾನೆ. ಇವನು ಹೇಳ್ಬಿಟ್ಟಾದ್ಮೇಲೆ ಸುಮ್ಮನೆ ಇರಲ್ಲ ಅವನು. ಇದೇ ಹಿಂದೆ ಎಲ್ಲ ನಿದರ್ಶನಗಳಿದ್ದಾವೆ. ಇವನು ಹೇಳ್ಬಿಟ್ಟಾದ್ಮೇಲೆ ಹೊಡೆದು ಬಿಡ್ತಾನೆ ಅಂತ ಅನ್ನುವಂಥದ್ದು ಇವನು ಪಡೆ ಕಟ್ಕೊಂಡು ಇವನೊಂದು ಕಡೆ ಅವನು ಡಿಫೆನ್ಸ್ ಮೆಕ್ಯಾನಿಸಮ್ ಮಾಡಿಕೊಂಡು ನೋಡೇ ಬಿಡೋಣ ಅದು ಹೆಂಗೆ ಬರ್ತಾನೋ ನಾನು ಇದಕ್ಕೆ ಅಂತೇಳಿ ಅಂತ ಕಾಯ್ಕೊಂಡು ಕೂತ್ಕೊಬಿಡ್ತಾನೆ. ಆಮೇಲೆ ಈಗ ಒಂದು ವಾರ ಆಗ್ತಾ ಇರ್ತದೆ, ಇವ್ರು ಏನು ಮಾಡಿದ್ರು ಇವ್ರ ಮಧ್ಯೆ ನಿಲ್ಲೋದಿಲ್ಲ. ಆಮೇಲೆ ಇವನು ಸುಮ್ಮನೆ ಇರಲಿಲ್ಲ, ಇವನೇನು ಮಾಡ್ಬಿಡ್ತಾನೆ ಲೇಸರ್ ಲತೀಫು, ಒಂದೇ ಸುಮ್ಮನೆ ಯಾರೋ 4 ಜನ ಹೇಳಿದ್ರು ಅಷ್ಟೇ. ಒಂದು ನಮಗೆಲ್ಲ ಗೊತ್ತಲ್ಲ, ಇವನ್ನೆಲ್ಲ ಮೊದಲಿಂದ ನೋಡಿದ್ದೀನಲ್ಲ. ಕೋಳಿ ಮಾರ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೆಂಗೋ ಹೋದರೆ ಬಿಟ್ಬಿಡ್ತೀವಿ ಆ ಕಡೆ. ಹಂಗೆ ಹಿಂಗೆ ಈ ಥರ ಫ್ರೂಟ್ ಮಾರ್ಕೆಟು ಮತ್ತು ಇವನು ಸವಾಸಕ್ಕೆ ಏನಾರ ಪೂರ್ವಕ್ಕೆ ಸವಾಸಕ್ಕೆ ಮತ್ತು ಹಿಂಗೆಲ್ಲ ರೋಪ್ ಹಾಕ್ಕೊಂಡು ಬಂತು ಅಂತಂದರೆ ಗೊತ್ತಲ್ಲ, ಹೆಂಗೆ ಇದನ್ನು ಕಬಾಬ್ ಪೀಸ್ ಮಾಡಿಬಿಡ್ತೀವಿ ನಾವು. ಈಗೆಲ್ಲ ಎಲ್ಲೋ ಕೂತ್ಕೊಂಡು ಟೀ ಕುಡಿತಾ ಮಾತಾಡ್ಬಿಟ್ಟವನೆ ಇವನಿಗೆ ಒಂದು ಸ್ವಲ್ಪ ಮಾತಾಡೋ ಚಟ ಜಾಸ್ತಿ. ಅಲ್ಲಿ ಆ ಕಡೆ ಸೈಡು ಒಂದು ಟೀ ಕಾರ್ನರ್ ಅಂತ ಬರುತ್ತೆ, ಯಾವುದು ತಿಮ್ಮಯ್ಯ ರಸ್ತೆಗೆ ಹೋಗುವಂಥ ಆ ಕಡೆಯಿಂದ ತಿಮ್ಮಯ್ಯ ರೋಡ್ ಬರುತ್ತೆ ಮೇಲಿಂದ, ಎಮ್ ಜಿ ರೋಡ್ ಆ ಕಡೆಯಿಂದ ನಮ್ಮ ಕಾಕ್ಸ್ ಟೌನ್ ಫ್ರೇಜರ್ ಟೌನ್ ಕಡೆಯಿಂದ ಸ್ಟ್ರೇಟಾಗಿ ರೋಡ್ ಬರುತ್ತೆ ನೋಡಿ. ಅಲ್ಲಿ ಮುತ್ಯಾಲಮ್ಮನ ದೇವಸ್ಥಾನ ಬರುತ್ತೆ, ಅದು ದೇವಸ್ಥಾನದ ರಸ್ತೆ ಅದು. ಅಲ್ಲಿ ಎದುರುಗಡೆ ಬಂದರೆ ಒಂದು ಟೀ ಕಾರ್ನರ್ ಬರುತ್ತೆ, ಅಲ್ಲಿ ಬಂದರೆ ಅದು OTP ರಸ್ತೆಗೆ ಜಾಯಿನ್ ಆಗುತ್ತೆ. ಅದು ಅಲ್ಲಿಂದ ಹಿಂಗೆ ತಿರುಗಿಕೊಂಡು ಒಳಗೆ ಲೆಫ್ಟ್ ಸೈಡಿಗೆ ಬಂತು ಅಂತಂದರೆ ರಜಲ್ ಮಾರ್ಕೆಟಿಗೆ ತಿರುಗಿಕೊಳ್ಳುತ್ತೆ. ಸ್ಟ್ರೇಟಾಗಿ ಹಂಗೆ ಹೋಯ್ತು ಅಂತಂದರೆ ಬೋರಿಂಗ್ ಕರ್ಜನ್ ಹಾಸ್ಪಿಟಲ್ ರಸ್ತೆಗೆ ಸೇರ್ಕೊಬಿಡ್ತದೆ. ಅದು ವಯಾ ಕಮರ್ಷಿಯಲ್ ಸ್ಟ್ರೀಟ್ ಸಂಧಿ ರಸ್ತೆನಲ್ಲಿ OTP ರಸ್ತೆನಲ್ಲಿ ಆ ಜಂಕ್ಷನಲ್ಲಿ ಕೂತ್ಕೊಬಿಟ್ಟು ಇವನು ಮಾತಾಡ್ಬಿಟ್ಟವನೆ. ನಮ್ಮ ಗೆರೆಗಳು ನಮ್ಗೆ ಅಷ್ಟು ಗೊತ್ತಿಲ್ಲ, ನಿಮ್ಗೆ ಅಷ್ಟು ರಸ್ತೆಗಳು ಅಂದರೆ ಆ ರಸ್ತೆಗಳಲ್ಲೆಲ್ಲ ನಾವು ಅಷ್ಟು ಪೊಲೀಸಿಂಗ್ ಮಾಡಿದ್ದೀವಿ. ಪ್ರತಿ ರಸ್ತೆಯಲ್ಲೂ ಮಾಡಿದ್ದೀವಿ ನಾವು. ಪ್ರತಿ ರಸ್ತೆಯಲ್ಲಿ ಯಾವ ಮನೆಗಳಿದ್ದಾವೆ ಅದೆಲ್ಲ ಪ್ರತಿಯೊಂದು ನನಗೆ ಒಂಥರ ತಲೆ ಒಳಗಡೆಗೆ ನಮ್ಮ ಆ ಟೋಪೋಗ್ರಫಿನ ಇನ್ನೂ ತಲೆ ಒಳಗೆ ಹಂಗೆ ಕೂತ್ಕೊಂಡಿದ್ದೆ ಪೂರ್ತಿ. ಆ ಜಾಗದಲ್ಲಿ ಕೂತ್ಕೊಂಡ್ರೆ ಒಂಥರ BBC ಇದ್ದಂಗೆ ಜಾಗ. ಆ ಟೀ ಕಾರ್ನರ್ ಅಂತ ಕರೀತಾರಲ್ಲ, ಅದು ಎಲ್ಲರಿಗೂ ಹೋಗ್ಬಿಡುತ್ತೆ. ಎಲ್ಲ ಥರವಾದಂಥ ಚಟುವಟಿಕೆಗಳ ಆಗರ ಮಾತಾಡುವಂಥ ಜಾಗ ಅದು. ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಒಂದು ಅರ್ಧ ಗಂಟೆನಲ್ಲಿ ಇಡೀ ರಜಲ್ ಮಾರ್ಕೆಟ್, ಕಮರ್ಷಿಯಲ್ ಸ್ಟ್ರೀಟು, ಆಮೇಲೆ ಆ ಮೊದಲಿಯಾರ್ ರಸ್ತೆ, ನೋವಾ ಸ್ಟ್ರೀಟು ಎಲ್ಲ ಪೂರ್ತಿ ಎಲ್ಲದಕ್ಕೂ ಮಿಷಿನ್, ಎಲ್ಲದಕ್ಕೂ ಕ್ವೀನ್ಸ್ ರೋಡ್ ಎಲ್ಲವರೆಗೂ ಊಟ ಬಿಡ್ತದೆ. ಒಂದು ಚೂರು ಉಳ್ಕೊಳ್ಳಲ್ಲ.
ಅಷ್ಟು ಜನ ಅಲ್ಲಿ ಟೀ ಕಾರ್ನರ್ಗೆ ಬರ್ತಾರೆ ಅಲ್ಲಿ. Okay. ಯಾಕೆಂದರೆ ಆ ಥರ ಡಿಸೈನ್ ಟೇಸ್ಟಿ ಟೀಗಳನ್ನ ಅಲ್ಲಿ ಒಂದು 7-8 ಜನ ಮಾಡ್ತಾರೆ. ಅದು ತಲಾಂತರದ ಬಿಸ್ನೆಸ್ ಅವ್ರಿಗೆ. Okay. ಆ ಟೀ ಬಿಸ್ನೆಸ್ ಬಿಟ್ಟು ಅವ್ರಿಗೆ ಇನ್ನೇನಾದರೂ ಚಿನ್ನದ ಬಿಸ್ಕೆಟ್ ಮಾಡ್ತೀನಿ, ಚಿನ್ನದ ಬಿಸ್ಕೆಟ್ ಕೊಟ್ಟರು ಮಾಡಲ್ರ ಅವರು. ಟೀ ಕುಡಿಬೇಕು, ಅವ್ರ ಮುಂದೆ ಬಿಸಾಕಬೇಕು ಲೋಟನ. ಅದೇ ಥರ ಬಿಸ್ನೆಸ್ ಅವ್ರು ಹಿಂಗೆ ಹಾಕೊಟ್ಟ ತಕ್ಷಣವೇ ಅವ್ರದ್ದು ಹಿಂಗೆ ಹಾಕಿದ ತಕ್ಷಣವೇ ಆಗಲೇ ಅವ್ರ ಕಾಸು ಬರ್ಬಿಡ್ತು ಜೋಬ್ಗೆ. ಬೇರೆ ಯಾವುದ್ರಲ್ಲೂ ಬರುವುದಿಲ್ಲ ಅಷ್ಟು ಬೇಗನೆ ಫಾಸ್ಟಾಗಿ, ಇದರಲ್ಲೇ ಫಾಸ್ಟಾಗಿ ಬರುವಂಥದ್ದು. ಹಾಗೆ ಟೀ ಕಾರ್ನರ್ ಅಷ್ಟು ಫೇಮಸ್ಸು. ಆಮೇಲೆ ಎಲ್ಲ ಜಂಕ್ಷನ್, ಆ ಕಡೆ ಕಮರ್ಷಿಯಲ್ ಸ್ಟ್ರೀಟು, ಆ ಕಡೆ ಶಿವಾಜಿನಗರ, ಆ ಕಡೆ ರಜಲ್ ಮಾರ್ಕೆಟು, 3ರ ಜಂಕ್ಷನ್ ಅದು. ಯಾವಾಗ ಹಂಗಂತನೋ ಈ ವಿಚಾರ ಕೋಳಿ ಪಾಯಸಕ್ಕೆ ಗೊತ್ತಾಗ್ಬಿಡ್ತದೆ. ಓಹೋ, ಇವನಿನ್ನೂ ಬಿಟ್ಟಿಲ್ಲ, ಇವನನ್ನು ನಾವು ಹೀಗೆ ನಾವು ಮಾಡ್ಕೊಂಡು ಆದರೆ ನನಗೂ ಅವಮಾನ ಮಾಡ್ತಾನೆ, ಮತ್ತು ನನ್ನಿಂದ ನಂಬ್ಕೊಂಡಿರ್ತಾರಲ್ಲ ಅವರೆಲ್ಲ ಕೈ ಬಿಟ್ಬಿಡ್ತಾರೆ ಅಂದ್ಬಿಟ್ಟು ಏನು ಮಾಡ್ಬಿಡ್ತಾನೆ, ಅವತ್ತು ತೀರ್ಮಾನ ಮಾಡಿಕೊಂಡು ಇವನ್ನೆಲ್ಲ ಪಡೆಗಳು ಕಟ್ಕೊಂಡು ನೋಡ್ರೋ ಹೋಗ್ತೀವಿ. ಹೋದಾದ್ಮೇಲೆ ಮುಗಿಸ್ಬೇಕಷ್ಟೇ, ಮುಗಿಸ್ತೇ ವಾಪಸ್ ಏನಾರ ಬಂತು ಅಂತ ಅಂದರೆ ನಿಮ್ಮ ನಾನು ಬಿಡೋದಿಲ್ಲ ನಿಮಗೆ ಅಂಥವ್ರು ಮಾತ್ರ ನನ್ನ ಜೊತೆ ಬನ್ನಿ ಅಂದ್ಕೊಂಡು ಹೋಗಿ ಲೇಸರು ರಾತ್ರಿ 8-9 ಹಿಂಗೆ ಎಲ್ಲ ಮನೇಲೆಲ್ಲ ಇರ್ತಾರೆ, ಒಳಗೆ ನುಗ್ತಾರೆ. ಮನೆ ಒಳಗಡೆನೆ ಇಡೀ ಫ್ಯಾಮಿಲಿ ಇರ್ತದೆ. ಲೇಸರ್ ಲತೀಫ್ತು ಒಳಗಡೆ ಹೊಡೆದಿದ್ರು ಅಂತಂದರೆ ನನ್ನ ಲೆಕ್ಕದಲ್ಲಿ ಈ ಚಾಕಣ ಅಂತ ಕರೀತಾರೆ ಕಲಾಸಿಪಾಳ್ಯದಲ್ಲಿ, ಆ ಥರ ಮಾಡಿ ಏಟ್ ತಿಂದಂಥ ಮನುಷ್ಯ ಅವನು. ಹೌದಾ? ಇನ್ನು ಬದುಕೇ ಇಲ್ಲ ಅವನು ಯಾವ ಕಾರಣಕ್ಕೂ ಅನ್ನುವಂಥ ಏಟ ತಿಂದು ಮನುಷ್ಯ ನಿಂತಿದ್ದು. ನೋಡ್ರೋ ಒಂದು ಸಾರಿ ಇಲ್ಲ ಅಣ್ಣ ಮರ್ಗಯ ಅಂದಾದಮೇಲೆ ಎಲ್ಲ ಒದ್ಬಿಟ್ಟು ಕಾಲಲ್ಲಿ ಮಾಡಿ ಈಚೆ ಬಂದಿದ್ದಾರೆ ಫುಲ್ ಟೀಮು. ಓಕೆ, ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಏನಾರು ಉಸ್ಕಿಸ್ರಾಡ್ಬಿಟ್ಟು ಬದುಕಿಬಿಟ್ಟು ಅನ್ಬಿಟ್ಟು ಅಂತ ಬಂದರೆ ಈಚೆ ಬಂದು ಆಯಿತು, ಎಲ್ಲ ಸೇರಿಕೊಂಡ್ರು. ಎಲ್ಲ ಅಲರ್ಟ್. ಬೆಳಿಗ್ಗೆ ಏನೇನಾಗ್ತದೆ ಅಂತ ಗೊತ್ತಲ್ಲ ಅವ್ರಿಗೆ. ಅಕಸ್ಮಾತ್ ಅವ್ರ ಕಡೆಯವ್ರು ಬರ್ತಾರೆ, ಮನೆಗೆ ನುಗ್ತಾರೆ, ಅಂಗಡಿ ಡ್ಯಾಮೇಜ್ ಮಾಡ್ತಾರೆ, ಇದೆಲ್ಲ ಪ್ರಪರ್ಕಷನ್ ಗೊತ್ತಿದೆ. ಅವ್ರ ಕಡೆಯವ್ರು ನಮಗೆ ಬಿಡೋದಿಲ್ಲ ಅಂದ್ಬಿಟ್ಟು ಅಂತ ಎಲ್ಲೆಲ್ಲಿ ಸೇರ್ಕೋಬೇಕು ಎಲ್ಲ ಸೇರ್ಕೊಬಿಟ್ರು ಪೂರ್ತಿ ಕಂಪ್ಲೀಟು. ಅದಾದಮೇಲೆ 1:30 ಗಂಟೆ ಮಧ್ಯರಾತ್ರಿ 1:30 ಗಂಟೆಗೆ ಅವನು ಹೆಂಗೆ ಮಲಗಿದ್ನೆಲ್ಲ ಹಂಗೆ ಎದ್ದು ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ಆ ಮಂಚದ ಮೇಲಿರೋ ಬಟ್ಟೆಗಳನ್ನೆಲ್ಲ ಮೈಗೆ ಫುಲ್ ಸುತ್ತಕೊಂಡು ಇಲ್ಲಿ ತಲೆ ಕತ್ತು ಫುಲ್ ಕಂಪ್ಲೀಟು ಪೂರ್ತಿ ಇಡೀ ಬಟ್ಟೆ ಸುತ್ಕೋತಾರೆ ನೋಡಿ ಕಂಪ್ಲೀಟು. ಹಾಸ್ಪಿಟ್ಲಲ್ಲಿ ಒಂಥರ ಪಿಕ್ಚರ್ಗಳಲ್ಲಿ ಮಾಡ್ತಾರೆ ನೋಡಿ, ಪೂರ ಕಣ್ಣು ಮಾತ್ರ ಬಿಡ್ತಾರಲ್ಲ ಹಂಗೆ ಪೂರಾ ಸುತ್ತಕೊಂಡು ಇಲ್ಲಿ ಕಂಪ್ಲೀಟ್ ಇದು ಓಪನ್ ಆಗಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೆ ಎಲ್ಲ ಆಚೆ ಬಂದದನ್ನ ಒಳಗಡೆಗೆ ಹಾಕ್ಕೊಂಡು ಅದಕ್ಕೆಲ್ಲ ಬಟ್ಟೆ ಕಟ್ಟಿ ಫುಲ್ ಕಂಪ್ಲೀಟ್ ಪ್ಯಾಕ್ ಮಾಡಿಕೊಂಡು ಆಟೋ ರಿಕ್ಷಾ ಓಡಿಸ್ಕೊಂಡು ಲೇಡಿ ಕರ್ಜನ್ ಹಾಸ್ಪಿಟ್ಲಿಗೆ, ಬೌರಿಂಗ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿದ್ದಾನೆ ಮನುಷ್ಯ. ಅವನೇ ಓಡಿಸ್ಕೊಂಡು ಬಂದು. ಇದು ಇತಿಹಾಸದಲ್ಲಿ ನನ್ನ ಲೆಕ್ಕದಲ್ಲಿ ಹಿಂಗೂ ಬದುಕ್ತಾರ ಅಂತ ಅನ್ನೋದಕ್ಕೆ ಲೇಸರ್ ಲತೀಫ್ ಒಬ್ಬನೇ ಕಾರಣ. ಅವನೊಬ್ಬನೇ ಸಾಕ್ಷಿ. ಮನುಷ್ಯ ಸತ್ತೋಗಿರಲ್ಲ ಅಪ್ಪ, ಅವನು ಇವನು ಬದುಕಿದ್ ಬಿಟ್ಟಿರ್ತಾನೆ ಅಂತಾನೆ ಅನ್ಕೋಬೇಕು. ಯಾರಿಗಾದ್ರೂ ಹೊಡೆದ್ಬಿಟ್ಟು ಹೋದ್ರೆ ಇಂಥವು ಹಲವಾರು ಕಡೆ ಆಗಿದ್ದಾವೆ. ಸುಮಾರು ಹೊಡೆದ್ಬಿಟ್ಟು ಹೋದಾಗ ಎದ್ದು ಬಂದ್ಬಿಟ್ಟಿರುವಂಥವು. ಬಟ್ ಈ ಮಟ್ಟಕ್ಕೆ ಏಟ್ ತಿಂದು ಅಷ್ಟೊಂದು ರಕ್ತ ಆಗಿ ಒಂದು ರಾತ್ರಿ 9:30 ಗಲಾಟೆ ಆಗಿರೋದು 1:30 ರಾತ್ರಿಗೆ. ಅದು ಹೆಂಗೆ ಅವನಿಗೆ ಮನುಷ್ಯನಿಗೆ ಅಷ್ಟು ರಕ್ತ ಹೊಟ್ಟೋಗಿತ್ತು. ಮತ್ತೆ ಹೆಂಗೆ ಅವನು ರೀಜನ್ರೇಟ್ ಆದ, ಅವನಿಗೆ ಶಕ್ತಿ ಹೆಂಗೆ ಬಂತು, ಆ ಸುತ್ತದ್ದು ಹೆಂಗೆಲ್ಲ ಸುತ್ತಕೊಂಡ. ಮನೆಯವರೆಲ್ಲ ಪ್ರಜ್ಞೆ ಕಳ್ಕೊಬಿಟ್ಟಿದ್ದಾರೆ ಪೂರ್ತಿ. ಮನೆಯವರೆಲ್ಲ ಇದ್ದು ಓಡೋಗ್ಬಿಟ್ಟಿದ್ದಾರೆ ದಿಕ್ಕಾಪಾಲಾಗ. ಅವ್ರು ಭಯ ಬಿದ್ದುಬಿಟ್ಟು ಆಚೆ ಬಾಗಿಲು ತಗೊಂಡು ಅವ್ರಿಗೆ ಬರೋಕೆ ಭಯ, ಏನಾಗ್ತದೋ ಏನು ಅಂತ ಎಲ್ಲ ಬಂದು ಅಷ್ಟೋ ತನಕನೂ ಅಲ್ಲಿ ಬಂದು ಎಲ್ಲ ಬರ್ತಾರೆ, ಬೊಗ್ ನೋಡ್ತಾರೆ, ಓಡೋಟೋಗ್ತಾರೆ, ಬರ್ತಾರೆ, ನೋಡ್ತಾರೆ, ಸತ್ತೋಗೋನಲ್ಲ. ಯಾರು ಬಂದು ಯಾರು ಈಗ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗೋಣ ಅನ್ನುವಂಥಷ್ಟು ಧೈರ್ಯ ಇಲ್ಲ. ಯಾಕೆ ಧೈರ್ಯ ಇಲ್ಲ ಅಂದರೆ ನಾಳೆ ನಾವ್ಯಾರ ಎತ್ಕೊಂಡು ಹೋಗ್ಬಿಟ್ರೆ, ನಾಳೆ ಬಂದು ನಮ್ಮನ್ನು ಕತ್ತರಿಸ್ಬಿಟ್ರೆ, ಒಬ್ಬ ಬಂದು ಲಿಫ್ಟ್ ಮಾಡ್ಕೊಂಡು ಎತ್ಕೊಂಡು ಹೋಗುವಷ್ಟು ಧೈರ್ಯ ಇಲ್ಲ ಅವನನ್ನು. ಇವ್ರ ಕಡೆಯವ್ರು ನಾಳೆ ಬಂದು ನಮ್ಗೇನಾದ್ರು ತೊಂದರೆ ಮಾಡ್ಬಿಡ್ತಾರೆ, ಇಂಥವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂದ್ಬಿಟ್ಟು ಅಂತ ಲೆಕ್ಕ ಹಾಕ್ಕೊಳ್ಳಿ. ಯಾವ ಮಟ್ಟದ ಭಯ ಇದೆ, ಹೆಂಗಿತ್ತು ಅಂದ್ಬಿಟ್ಟು ಅಂದರು ಅವ್ನು ಮಾಡ್ದಂಥ ಇದ್ದದ್ದು. ಅದಾಗ ಅದೊಂದು ಇಂಪ್ಯಾಕ್ಟ್ ಇತ್ತಲ್ಲ. ಹೋಗಿ ಹಾಸ್ಪಿಟ್ಲಲ್ಲಿ ಸುಮಾರು 5-6 ತಿಂಗಳು ಒಳಗಡೆನೆ ಹಾಸ್ಪಿಟ್ಲಲ್ಲೇ, ಆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಪೂರ್ಣ ಗಟ್ಟಿಯಾಗಿ ಈಚೆ ಮನುಷ್ಯ ವಾಪಸ್ ಬಂದ. ಅಷ್ಟೊತ್ತಿಗೆ ಇಲ್ಲಿ ಹಲವಾರು ಬದಲಾವಣೆಗಳಾಗಿತ್ತು. ಆದರೆ ಅದು ಬದುಕೋಬಿಟ್ಟಿದ್ನಲ್ಲ, ಬದುಕಾದ ಮೇಲೆ ಹಾಸ್ಪಿಟ್ಲ್ ಒಳಗಡೆ ಅವನನ್ನು
ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಈ ಯಾರು ಈ ಗ್ಯಾಂಗ್ ಇದ್ರಲ್ಲ ಪೃಥ್ವಿ ಮುನಾವರ್ ಮತ್ತು ಈ ಫಾರೂಕ್ ಗ್ಯಾಂಗ್ ಇತ್ತಲ್ಲ ಇವ್ರದ್ದು ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ಏನೇನು ಬೇಕು ಬೇಡವಾದಂಥದ್ದು ಎಲ್ಲ ಸಲಕರಣೆ ಮಾಡಿದ್ರೆ ಅವನಿಗೆ ಪೂರ್ತಿ ಅವನಿಗೆ ಇಂಡೈರೆಕ್ಟಾಗಿ ಮಾಡೋದು, ಡೈರೆಕ್ಟಾಗಿ ಮಾಡಿದ್ರೆ ಈಗ ಇವನಿಗೆ ಹೊಡೆದಾಕ್ಬಿಟ್ಟವನೇ ಬಾಸ್ಗೆ. ಇದು ನಮಗೆಲ್ಲಾರ ಬಿಡ್ತಾನಾ? ಅಣ್ಣ ಇಲ್ಲ ಆಗೋಯ್ತು ಅಣ್ಣ, ಇನ್ನು ನಮಗೇನಿಲ್ಲ, ಇನ್ನೆಲ್ಲ ನಿನ್ನ ಪರ ಎಲ್ಲ ಜೈ ನಿನಗೆ ಅನ್ನುವಂಥದ್ದು ಅಲ್ಲಿಗೆ ಸಹಾಯ ಮಾಡೋದು ಅವನಿಗೆ. ಇದು ಗೊತ್ತಿತ್ತು ಅವನಿಗೆ, ಗೊತ್ತಾಗ್ತಾ ಇತ್ತು ಹಿಂಗೆಲ್ಲ ಹೋಗೋ ಸಹಾಯ ಮಾಡ್ತಾರೆ ಕೋಳಿ ಪಾಯಸ್ಗೆ, ಹಿಂಗೆಲ್ಲ ಮಾಡ್ತಾಯಿದ್ದಾರೆ ಇವರು ಅಂತ ಅಂದ್ಬಿಟ್ಟು ಅಂತ. ಅಷ್ಟೊತ್ತಿಗಾಗಲೇ ಸುಮಾರು ಜನ ಬದುಕೋಬಿಟ್ಟವನೇ, ಬಿಟ್ಬಿಡು ಬೇಡ, ದೇವ್ರು ಉಳಿಸಿದ್ದಾನೆ, ಇಲ್ಲಾಂದರೆ ಆ ಮಟ್ಟಕ್ಕೆ ಕೊಡ್ದವನಿಗೆ ಮಾಡ್ತಾರೆ. ಏನೈತೆ ಶಕ್ತಿ ಇನ್ಮೇಲೆ ಅವ್ನಿಗೆ ಏನೂ ಇಲ್ಲ, ಕೈ ಕಾಲಲ್ಲಿ ಎಂಥದ್ದು ಇಲ್ಲ, ಅವನು ಉಸಿರಾಡೋಕ್ಕೆ ಶಕ್ತಿ ಇಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಅವರೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಸುಮ್ಮನೆ ಇಲ್ಲ ಅಂದಿದ್ರೆ ಮತ್ತೆ ಹಾಸ್ಪಿಟ್ಲಲ್ಲಿ ಅಟ್ಯಾಕ್ ಮಾಡೋಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದವ್ರನ್ನ ತಡೆದವ್ರೆ. ಅಲ್ಲೇ ಮುಗಿಸ್ಬಿಡೋಣ ಹಾಸ್ಪಿಟ್ಲಲ್ಲಿ, ಬದುಕ್ಬಿಟ್ರೆ ಆಮೇಲೆ ಮತ್ತೆ ನಮ್ಗೆ ತೊಂದರೆ ಮಾಡ್ತಾನೆ ಇವನು ಅಂದ್ಬಿಟ್ಟು ಅಂತ. ಇಷ್ಟೆಲ್ಲ ಸುಮಾರಾಗಿ 6 ತಿಂಗಳ ಕಾಲ ನಿರಂತರವಾಗಿ ಅವನು ಹಾಸ್ಪಿಟ್ಲಲ್ಲಿ ತೊಗೊಂಡು ಬಂದು ಮನೆಯಲ್ಲಿ ಹೆಚ್ಚು ಕಡಿಮೆ ಒಂದು 5-6 ತಿಂಗಳು ಎಲ್ಲೂ ಆಚೆ ಬರದೆ ಒಳಗಡೆನೇ ಕೂತ್ಕೊಂಡು ಏನೇನೆಲ್ಲ ಮಾಡಬೇಕು ಕೋಳಿ ಫಯಾಜ್ಗೆ, ಹೆಂಗೆ ಕೋಳಿ ಫಯಾಜ್ನ ಕಿಂಗ್ಡಮ್ನ ರಾಜಧಾನಿಗೆ ಬೆಂಕಿ ಇಡಬೇಕು, ಏನು ಪ್ಲ್ಯಾನ್ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಮಾಡಿಕೊಂಡು ಒಳಗಡೆನೇ ಕೂತ್ಕೊಂಡು ಈ ಸಂಬಂಧಪಟ್ಟಂಥ ಬೇರೆಯವ್ರು ಯಾರು ಗುಂಪಿತ್ತಲ್ಲ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಂಥ ಗುಂಪು, ಆ ಗುಂಪುಗಳಿಂದ ಎಲ್ಲನೂ ಅಪ್ರತ್ಯಕ್ಷವಾಗಿ ಗೊತ್ತಿಲ್ಲದೆ ಇರೋ ಥರನೇ ಸಹಾಯ ಮಾಡಿಕೊಂಡು ಕಾಯ್ಕೊಂಡು ಕೂತ್ಕೊಂಡಿದ್ದ. ಸರ್ ಇದು ಯಾವ ಇಯರ್ ಸರ್ ಇದು? ದಿಸ್ ವಾಸ್ ಇನ್ ದಿ ಇಯರ್ ದಿಸ್ ವಾಸ್ 1980. 18ನಲ್ಲಿ. ಇಲ್ಲಿಂದ ಶುರು ಒಂಥರ. ಓಕೆ, 80ರ ದಶಕ ಅಂತಂದಾಗೆ ಶುರು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂಡರ್ವರ್ಲ್ಡ್ ಅಂತಿರಲ್ಲ ಅದೇ ಅಲ್ಲ ಸರ್? ಹೌದೌದು, ಇದೆಲ್ಲ ಇನ್ನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೀರಿಯಡ್ಗಳೇ ಇವೆಲ್ಲ. ಇದು ಯಾವ ಇದಕ್ಕೂ ಕೂಡ ಥ್ರಿಲ್ಲರ್ ಕೂಡ ಕಡಿಮೆ ಇಲ್ಲ ಇದು ನೀವು ಹೇಳಿದ್ದು. ಮತ್ತು ನನಗೆ ಒಂದು ಇನ್ಸಿಡೆಂಟ್ ನೆನಪು ಬಂತು, 2 ಇನ್ಸಿಡೆಂಟ್ ನೆನಪು ಬಂತು. ಒಂದು, ನೀವು ಅವನು ಯಾರು ಸರ್ ಸೈಕೋಪಾತ್ ಒಬ್ಬ ಇರ್ತಾನಲ್ಲ, ಬಾರ್ ಹುಡುಗಿಯರನ್ನೇ ತಗೊಂಡು ಹೋಗ್ತಾನಲ್ಲ ಸರ್ ಅವನು, ನಸ್ರುಗೊಂದು ಹೊಡೆದಾಗ ಅವನಿಗೆ ಗುಂಡು ಹೊಡೆದ್ರು ಕೂಡ ಅವನಿಗೆ ಕರೆಕ್ಟಾಗಿ ಅದು ಮಧ್ಯದಲ್ಲಿ ಹೋಗಿ ಅವ್ನು ಬದುಕಿರ್ತಾನೆ. ಪಾಪಿ ಚಿರಾಯು ಅನ್ನೋ ಥರ ಅವ್ನು ಹೌದೌದು. ಇದು ಅದೊಂದು ಇನ್ಸಿಡೆಂಟ್. ಅದು ಆ್ಯಕ್ಚುಲಿ ಆ ಥರ ಗುಂಡುಗಳು 2 ಎದೆಗಳೇ ಹೋದಾಗ ಎದೆ ಒಳಗನೆ ನುಗ್ಗಿದೆ, ಪಕ್ಕಕ್ಕೆ ನುಗ್ಗೋಗಿ ಬದುಕುವಂಥದ್ದು ಇದೆಯಲ್ಲ, ಅದು ನನ್ನ ಲೆಕ್ಕದಲ್ಲಿ ದೇವ್ರು ಬದುಕಿಸಿದ್ದಾನೆ, ಇನ್ನೇನಿಲ್ಲ, ಇನ್ನು ಯಾರ ಕೈಲೂ ಸಾಧ್ಯನೇ ಆಗೋದಿಲ್ಲ ಅದು. ಇಲ್ಲೂ ಕೂಡ ಹಂಗೆ ಅಲ್ಲ ಸರ್? ಇದು ಅದೇನೆ. ಓಕೆ. ಸೊ ಹಾಗೆ ನಾವು ಇಲ್ಲಿ ರೇಜರ್ ಲತೀಫ್ ಮತ್ತು ಮುರ್ಗಿ ಫಯಾಜ್ ಕಥೆಗಳನ್ನ ಶುರು ಮಾಡಿದ್ದೀವಿ ಅಷ್ಟೇ. ಈಗ ಮೊದಲ ಒಂದು ವಿಕೆಟ್ ಉರುಳಿಸೋಕ್ಕೆ ಏನು ಪ್ರಯತ್ನ ಪಟ್ಟರು ಮತ್ತು ಆ ವಿಕೆಟ್ ಏನು ಮಾಡಿದ್ರು ಅದು ಮತ್ತೆ ವಾಪಸ್ ಬಂದು ಹಿಂಗೆ ನಿಂತ್ಕೊಂಡಂಗೆ ಅದು ನಿಂತ್ಕೊಂಡಿದೆ. ಆದರೆ ನಿಂತ್ಕೊಂಡ್ಮೇಲೆ ಸುಮ್ಮನೆ ಇರಲ್ಲ ಅದು ಯಾವುದು ಕೂಡ. ಈಗ ಮತ್ತೆ ಆತ ಏನು ಮಾಡ್ತಾನೆ, ರೇಜರ್ ಲತೀಫ್ ಮತ್ತು ಆತನ ಸಹಚರರು, ಫ್ರೂಟ್ ಫಾರಕ್ ಇರ್ಬೋದು, ಬೇರರು ಇರ್ಬೋದು, ಅವ್ರೇನು ಮಾಡ್ತಾರೆ. ಮತ್ತು ಇನ್ನೊಂದು ಕಡೆ ಒಂದು ಕೋಟೆ ಕಟ್ಕೊಂಡಿರುವಂಥ ಕೋಳಿ ಫಯಾಜ್ ಕೂಡ ಕಾಯ್ತಾ ಇರ್ತಾನಲ್ವಾ, ಒಂದು ನಾನು ಹೊಡಿಬೇಕು, ಇಲ್ಲ ಅವ್ನು ಮಗನ ಹೊಡಿತಾನೆ. ಈಗ ಹೊಡಿಯೋದು ಬೇಡ ಅಂದಮೇಲೆ ಅವನೇನೋ ಮಾಡ್ತಾನೆ ಅಂತ ಇರುತ್ತಲ್ಲ ಅವನ ಮನಸ್ಸಲ್ಲೂ, ಅದು ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ನಿವೃತ್ತ ಎಸ್ ಕೆ ಉಮೇಶ್ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ಸ್ ವೆರಿ ಮಚ್. ಇಷ್ಟೊತ್ತಿ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದರ ಉದ್ದೇಶ ಬೆಂಗಳೂರಿನ ಇನ್ನೊಂದು ಇತಿಹಾಸವನ್ನು ಕಟ್ಟಿಕೊಡುವಂಥದ್ದು. ಯಾವುದೇ ನಗರ, ಯಾವುದೇ ದೇಶಕ್ಕೆ 2 ಇತಿಹಾಸಗಳಿರ್ತವೆ. ಒಂದು ರಾಜಕೀಯ ಇತಿಹಾಸ, ಇನ್ನೊಂದು ಕೆಳಗಡೆ ಇರುವಂಥ ಇತಿಹಾಸ, ಅಂಡರ್ವರ್ಲ್ಡ್ನ ಇತಿಹಾಸ, ಭೂಗತ ಲೋಕದ ಇತಿಹಾಸ, ಅದನ್ನು ಕಟ್ಟಿಕೊಡ್ತಾ ಇದ್ದೀವಿ. ಉಮೇಶ್ ಸರ್ ಅದನ್ನು ಮಾಡ್ತಾ ಇದ್ದಾರೆ. ಇದನ್ನು ನಿಮ್ಮೆಲ್ಲ ಸ್ನೇಹಿತರನ್ನು ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ.